ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಮ. ಇದು ಶನಿವಾರದ ಬ್ಲಾಗ್ ಆಗಿರುತ್ತೆ. 18ನೇ ತಾರೀಕು ಶನಿವಾರದ ಬ್ಲಾಗ್. ದೀಪಾವಳಿ ಹಬ್ಬಕ್ಕಾಗಿ ಮನೆ ಕ್ಲೀನ್ ಮಾಡ್ಕೊಳ್ತಾ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕಾಗಿ ಇವತ್ತು ಈ ಶನಿವಾರದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ ನನ್ನ ದೀಪಾವಳಿ ಹಬ್ಬದ ಬ್ಲಾಗ್ ಎಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಶೇರ್ ಮಾಡ್ಕೊತೀನಿ. ದಯಮಾಡಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇದುವರೆಗೂ ಯಾವ ರೀತಿ ಸಪೋರ್ಟ್ ಮಾಡಿದ್ದೀರಾ ಇನ್ಮುಂದೆ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಇವತ್ತು ಶನಿವಾರ ದಿನ ಶ್ರೀರಾಮ ಏಕಾದಶಿ ಇದೆ ಇವತ್ತು. ನೋಡೋಣ ಇವತ್ತಿನ ದಿನಚರಿಯೆಲ್ಲ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ ಹೋಗೋಣ. ಮತ್ತೆ ಈ ಮೈಕ್ ಬಗ್ಗೆನೂ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಫುಲ್ ಕಂಟಿನ್ಯೂ ನೋಡಿದ್ರೆ ಗೊತ್ತಾಗುತ್ತೆ. ಈ ಮೈಕ್ ಎಲ್ಲಿಂದ ತಗೊಂಡಿದ್ದೀನಿ, ಹೇಗೆಲ್ಲ ಯೂಸ್ ಆಗುತ್ತೆ ಅಂತ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಪೂರ್ತಿ ವಿಡಿಯೋನ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ದಿನಚರಿ ಹೇಗಿರುತ್ತೆ, ನಾನು ಪೂಜೆಗೆಲ್ಲ ಯಾವ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅಂತಂದರೆ, ಇವತ್ತು ಶ್ರೀರಾಮ ಏಕಾದಶಿ ಆಗಿರೋದ್ರಿಂದ ನಾನು ಅಕ್ಕಿ ಹಿಟ್ಟಿನ ದೀಪ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಯಾಕಂದರೆ ವಿಷ್ಣುವಿನ ಸ್ವರೂಪವಾದ ಯಾವುದೇ ದೇವರಿಗೆ ಅಕ್ಕಿ ಹಿಟ್ಟಿನ ದೀಪನ ಆರತಿ ಮಾಡಿದ್ರೆ ತುಂಬ ಒಳ್ಳೆಯದು. ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಆರೋಗ್ಯ ಸಮಸ್ಯೆಗಳಿದ್ರೆ ಅದು ಪರಿಹಾರ ಆಗುತ್ತೆ. ಕೆಲವು ನಮ್ಮ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಇದ್ರೂ ಕೂಡ ಅದನ್ನ ನಾವು ಬಗೆಹರಿಸ್ಕೊಳ್ಳೋಕ್ಕೆ ಇದು ಒಂದು ಮಾರ್ಗ, ಇದು ಒಂದು ದಾರಿ ಅಂತ ಹೇಳ್ತೀನಿ. ನನಗೆ ನನ್ನ ತಾಯಿ ಮತ್ತು ನನ್ನ ತಾತ, ನನ್ನ ಅಜ್ಜಿ ಆ ಕಾಲದಾಗಿಂದಲೂ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ನೋಡ್ಕೊಂಡ್ಬಿಟ್ಟು ಮಾಡ್ತಾ ಇದ್ದೀನಿ. ಬಟ್ ನಿಮಗೆ ತೋರಿಸಿರ್ಲಿಲ್ಲ. ಆವಾಗ ಒಂದ್ಸಲ ತೋರಿಸಿದೆ ಶ್ರಾವಣ ಮಾಸದಲ್ಲಿ. ಇವಾಗ ತೋರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿನ ದೀಪ ಮಾಡೋದಕ್ಕೆ ಅಕ್ಕಿ ಹಿಟ್ಟಿನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸ್ಬಿಟ್ಟು ಅದನ್ನ ಮಿಲ್ಲಲ್ಲಿ ಜಿನ್ ಮಾಡಿಸ್ಕೊಂಡು ಬಂದಿದ್ದೀನಿ. ಅಕ್ಕಿ ಹಿಟ್ಟು ಮತ್ತೆ ಜರಡಿ ಕ್ಲೀನ್ ಮಾಡಿಕೊಂಡು ಸೋಸ್ಕೊಂಡು ಅಕ್ಕಿ ಹಿಟ್ಟು, ಬೆಲ್ಲ ಮತ್ತೆ ಹಾಲು, ಇವು ಹಾಲು ಹಾಕಿ ಕಲ್ಸ್ಕೋಬೇಕು, ನೀರು ಹಾಕಿ ಕಲ್ಸ್ಕೋಬಾರ್ದು. ನೀರು ಹಾಕಿ ಕಲ್ಸ್ಕೊಂಡು ಮಾಡ್ತಾರೆ, ಬಟ್ ಅದು ಅಷ್ಟೊಂದು ಶ್ರೇಷ್ಠ ಅನ್ಸೋದಿಲ್ಲ. ಅದಕ್ಕಾಗಿ ಅಕ್ಕಿ ಹಿಟ್ಟು, ಹಾಲು ಮತ್ತೆ ಬೆಲ್ಲ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಈ ರೀತಿ ಹಿಟ್ಟು ತಯಾರು ಮಾಡಿಕೊಂಡು ಸಿಲಿಂಡರ್ ಶೇಪಲ್ಲಿ ಅದನ್ನು ಮಾಡ್ಕೊಂಡ್ಬಿಟ್ಟು ಬೆರಳ ಸಹಾಯದಿಂದ ಆ ಥರ ಹೋಲ್ ಮಾಡ್ಕೋಬೇಕು. ಯಾಕಂದ್ರೆ ದೀಪ ನಾವು ಹಚ್ಚಿದಾಗ ಸ್ವಲ್ಪ ಹೊತ್ತಾದ್ರೂ ಅದು ದೀಪ ಬೆಳಗ್ಬೇಕಲ್ವಾ ದೇವ್ರ ಮುಂದೆ. ಮೇಲೇನೆ ಹಚ್ಬಿಟ್ರೆ ಬೇಗ ಹೋಗ್ಬಿಡುತ್ತೆ. ಸ್ವಲ್ಪ ಈ ತರ ಒಳಗಡೆ ಬೆರಳ ಸಹಾಯದಿಂದ ಹೋಲ್ ಮಾಡ್ಕೊಂಡ್ರೆ, ತುಪ್ಪ ಹಚ್ಚಿದ್ರೆ ತುಪ್ಪನಾದ್ರೂ ಇರುತ್ತೆ, ಎಣ್ಣೆ ದೀಪ ಹಚ್ಚಿದ್ರೆ ಎಣ್ಣೆನಾದ್ರೂ ಸ್ವಲ್ಪ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ತರ ಮಾಡ್ಕೊಳ್ತೀನಿ. ಕೆಲವೊಬ್ರು ಪ್ರಣತಿ ಆಕಾರದಲ್ಲಿ ಮಾಡ್ಕೊಂಡ್ಬಿಟ್ಟು ದೀಪ ಅಷ್ಟೇ ಹಚ್ತಾರೆ. ಈ ತರ ಎಣ್ಣೆ ಹಾಕೋಕೆ ಜಾಗನೇ ಮಾಡಿರಲ್ಲ ಕೆಲವೊಬ್ರು. ಅವ್ರವ್ರ ಒಪಿನಿಯನ್, ಅವ್ರವ್ರ ಇಷ್ಟ ಅದು. ನಾವು ಯಾವ ತರ ಮಾಡ್ತೀವಿ ಯಾವ ತರ ಇಲ್ಲ ಅಂತ ಹೇಳ್ಬಿಟ್ಟು ಮುಖ್ಯ ಅಲ್ಲ, ಎಷ್ಟು ಭಕ್ತಿಯಿಂದ ನಾವು ಅದನ್ನ ಮಾಡ್ತೀವಿ, ಎಷ್ಟು ಶ್ರೇಷ್ಠತೆಯಿಂದ ಅದನ್ನ ಮಾಡ್ತೀವಿ ಅದು ಮುಖ್ಯ. ಆ ತರ ಶೇಪಲ್ಲಿ ಮಾಡ್ಕೊಂಡ್ಬಿಟ್ಟು ಈ ತರ ತಿರುಪತಿ ನಾಮಾವಳಿನ ಬರ್ದಿದ್ದೀನಿ. 3 ನಾಮನ ಬರ್ದಿದ್ದೀನಿ. ಅರಿಶಿನ ಕುಂಕುಮ ಹಚ್ಕೊಂಡ್ಬಿಟ್ಟು 5 ದೀಪನ ಮಾಡಿದ್ದೀನಿ. 5, 9, 11 ಮಾಡಬಹುದು. ಬಟ್ 3, 4 ಇದೇನ್ ಮಾಡೋದು ಬೇಡ. 5, 9, 11 ದೀಪ ಮಾಡಿದ್ರೆ ಒಳ್ಳೇದು. ನೀವು ನಿಮ್ಮ ಮನೇಲಿ ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಮಾಡ್ಕೊಟ್ಬಿಟ್ಟು ಈ ತರ ಮೊಳೆ ಸಹಾಯದಿಂದ 2 ಫೋಟೋಸ್ನ ಈ ಸಲ ಗೋಡೆಗೆ ಹಾಕ್ಬಿಟ್ಟಿದ್ದೀನಿ. ಯಾಕಂದ್ರೆ ಅಲ್ಲಿ ಜಾಗ ಆಗ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀಟಾಗಿ ಕಾಣ್ಲಿ ಅಂತ ಹೇಳಿ ಫೋಟೋಸ್ನೆಲ್ಲ ಮೇಲೆ ಹಾಕ್ಬಿಟ್ಟಿದ್ದೀನಿ. ಆ ದೀಪನೆಲ್ಲ ತಯಾರು ಮಾಡ್ಕೊಂಡ್ಬಿಟ್ಟು ದೇವರಿಗೆಲ್ಲ ಕ್ಲೀನ್ ಮಾಡಿ ಹೂವನ್ನೆಲ್ಲ ಮುಡಿಸ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಶ್ರೀರಾಮ ಏಕಾದಶಿ ದಿನದಂದು ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರ ಜೀವನ ಸುಖಮಯವಾಗಿರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಕಷ್ಟಗಳು ಜೀವನದಲ್ಲಿ ಬರೋದು ಮನುಷ್ಯನಿಗೆ ತುಂಬ ಸಹಜವಾದ ಗುಣ. ಅಂತ ಸಹಜವಾದ ಗುಣದಲ್ಲಿ ಬಂದಿರೋ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡು ಮುಂದೆ ನಮಗೆ ಒಂದಿನ ಒಳ್ಳೆ ದಿನ ಬಂದೇ ಬರುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅನ್ಕೊಂಡ್ಬಿಟ್ಟು ನಾವು ಜೀವನ ಮಾಡಬೇಕು. ಯಾವುದೇ ಕಷ್ಟ ಬಂತು ಅಂತ ಹೇಳ್ಬಿಟ್ಟು ನಾವು ಕುಗ್ಗಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ಕಾಲಚಕ್ರ ಸುತ್ತುತ್ತಿರೋ ಹಾಗೆ ನಮ್ಮ ಜೀವನವೂ ಸುತ್ತುತ್ತಾನೆ ಇರುತ್ತೆ. ಇವತ್ತು ಕಷ್ಟ ಅಂದ್ರೆ ನಾಳೆ ಸುಖ ಬರುತ್ತೆ, ಇವತ್ತು ಸುಖ ಇದ್ರೆ ನಾಳೆ ಕಷ್ಟ ಬರುತ್ತೆ. ಮನುಷ್ಯ ಯಾವುದೇ ಬಂದ್ರು
ದಿಟ್ಟತನದಿಂದ ಅದನ್ನ ಮುಂದುವರಿಸ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ಬೇಕು ಅಂತ ನನ್ನ ಅನಿಸಿಕೆ, ನನ್ನ ಜೀವನದ ಅನುಭವವೂ ಕೂಡ. ಯಾಕಂದ್ರೆ ಏನು ಅರಿವಿಲ್ಲದೆ ಇರುವಂತಹ ವಯಸ್ಸಿನಲ್ಲಿ ತಂದೆ ತಾಯರನ್ನ ಕಳ್ಕೊಂಡ್ಬಿಟ್ಟು ಅನಾಥರಾಗಿ ಬೆಳೆದಂತ ನಾವು ತುಂಬಾ ಕಷ್ಟಗಳನ್ನ ನಾವು ಫೇಸ್ ಮಾಡಿದೀವಿ. ಅದು ಒಂದು ಈ ಸಮಾಜದಲ್ಲಿ ಮದ್ವೆ ಆಗದೆ ಇರತಕ್ಕಂತ ಹೆಣ್ಣು ಮಕ್ಕಳು ಲೈಫ್ ಲೀಡ್ ಮಾಡೋದು ಸ್ವಲ್ಪ ಕಷ್ಟನೇ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ನಾನು ಮತ್ತು ನಮ್ಮ ತಂಗಿ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟು ತುಂಬಾ ಕಷ್ಟಗಳನ್ನ ನಾವು ದಾಟ್ಕೊಂಡು ಈ ಜೀವನಕ್ಕೆ ಬಂದು ನಿಂತ್ಕೊಂಡಿದೀವಿ. ಅದು ಎಲ್ಲ ದೇವರ ಆಶೀರ್ವಾದ. ಆ ನನ್ನ ತಾಯಿ ಮಾಡಿರುವಂತಹ ದಾನ ಧರ್ಮ, ಅವರು ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯನೇ ಇವತ್ತು ನಮ್ಮನ್ನ ಕಾಪಾಡ್ತಿದೆ ಅನ್ಕೋತೀನಿ. ಆ ತುಂಬಾ ದುಃಖ ಅನ್ಸುತ್ತೆ ಹೇಳೋದಿಕ್ಕೆ. ಬಟ್ ನಾನು ದುಃಖ ಮಾಡಿ ನಿಮಗೆ ಬೇಜಾರು ಮಾಡೋದು ನನಗೆ ಇಷ್ಟ ಇಲ್ಲ. ಇವತ್ತು ಹಂಗಾಗಿ ಆರತಿ ದೀಪ ಮಾಡಿದೆ. ಎಲ್ರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ, ಎಲ್ರಿಗೂ ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ದೇವ್ರು ಕಾಪಾಡ್ಲಿ, ಎಲ್ಲಾ ನನ್ನ ಅಭಿಮಾನಿಗಳಿಗೂ ದೇವ್ರ ಆಶೀರ್ವಾದ ಸಿಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಇದುವರೆಗೂ ನನಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರೋ ಇನ್ನೂ ಅದೇ ರೀತಿ ಸಪೋರ್ಟ್ ಮಾಡಿ. ನಾನು ನನ್ನ ಯೂಟ್ಯೂಬ್ ಚಾನೆಲ್ ಇಂದ ಯಾವುದೇ ರೀತಿ ಹಣ ಗಳಿಸ್ಕೊಂಡ್ಬಿಟ್ಟು ನನ್ನ ಲೈಫ್ ಲೀಡ್ ಮಾಡ್ಬೇಕು ಅನ್ನೋದಿಲ್ಲ. ಯೂಟ್ಯೂಬ್ ಚಾನೆಲ್ ಇಂದ ಬಂದ ಹಣವನ್ನ ಲೈವ್ ನಲ್ಲೇ ನಾನು ಯಾವ್ದಾದ್ರು ಅನಾಥಾಶ್ರಮಕ್ಕಾಗ್ಲಿ ಇಲ್ಲ ಯಾವ್ದಾದ್ರು ವೃದ್ಧಾಶ್ರಮಕ್ಕಾಗ್ಲಿ ಕಷ್ಟದಲ್ಲಿ ಯಾರಿದ್ದಾರೋ ಅಂತವ್ರಿಗೆ ಸಹಾಯ ಮಾಡ್ಬೇಕು ಅನ್ಕೊಂಡಿದೀನಿ. ಅದನ್ನ ನಾನು ಮಾಡೇ ಮಾಡ್ತೀನಿ. ಇದುವರೆಗೂ ನನ್ನ ಸ್ವಂತ ದುಡಿಮೆಯಿಂದ ನಾನು ಮಾಡ್ತಾ ಇದ್ದೆ. ನನ್ನ ಮಕ್ಕಳು ಹುಟ್ಟಿದಬ್ಬ ದಿನ ಆಯ್ತು, ನನ್ನ ಹುಟ್ಟಿದಬ್ಬ ದಿನ ಆಯ್ತು. ಬಟ್ ಈ ಸಲ ನೀವೆಲ್ಲರೂ ಕೈ ಜೋಡಿಸಿದ್ರೆ ಅದು ಆಗುತ್ತೆ ಅನ್ಕೊಂಡಿದೀನಿ. ಕೈ ಜೋಡ್ಸೋದಕ್ಕೆ ನೀವೇನು ನನಗೆ ದುಡ್ಡು ಕೊಡೋದು ಬೇಡ. ಬಟ್ ನನ್ನ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋಸ್ಗಳನ್ನ ನೋಡಿ ಲೈಕ್ ಮತ್ತೆ ಶೇರ್, ನಿಮ್ಮ ಮನದ ಅಭಿಪ್ರಾಯವನ್ನ ಕಮೆಂಟ್ ಮಾಡಿದ್ರೆ ನನಗೆ ಅಷ್ಟೇ ಸಾಕು. ನಾಳೆ ಮಾನಿಟೈಸೇಷನ್ ಆಗಿ ನನ್ನ ಯೂಟ್ಯೂಬ್ ಇಂದ ನನಗೆ ಹಣ ಬಂದ್ರೆ ಖಂಡಿತ ಖಂಡಿತ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಖಂಡಿತ ಯೂಟ್ಯೂಬ್ ನಿಂದ ಬಂದಿರತಕ್ಕಂತ ಹಣವನ್ನ ನಾನು ಅನಾಥಾಶ್ರಮಕ್ಕಾಗ್ಲಿ ವೃದ್ಧಾಶ್ರಮಕ್ಕಾಗ್ಲಿ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಕೊಡ್ತೀನಿ ಕೂಡ. ಅದು ಲೈವ್ ನಲ್ಲೇ ಕೊಡ್ತೀನಿ. ಇದಕ್ಕೆಲ್ಲ ನಿಮ್ ಪ್ರೋತ್ಸಾಹ ಬೇಕು. ನೋಡಿ, ಪೂಜೆ ಆಯ್ತು. ಪೂಜೆ ಆದ ನಂತರ ಮಾರ್ನಿಂಗ್ ಡೈಲಿ ನಾನು ರಾಗಿ ಗಂಜಿನ ಕುಡಿತೀನಿ. ಹಂಗಾಗಿ ನಾನು ನನ್ನ ಮಕ್ಕಳು ಎಲ್ಲರೂ ಕುಡಿತೀವಿ. ಪೂಜೆ ಆದ ತಕ್ಷಣ ದೊಡ್ಡಮ್ಮ ಅಷ್ಟೊತ್ತಿಗಾಗಲೇ ರಾಗಿ ಗಂಜಿ ರೆಡಿ ಮಾಡಿದ್ರು. ಕುಡ್ದೆ. ನಾನು ವೈಕುಂಠ ಏಕಾದಶಿ ದಿನ ಅಷ್ಟೇ ನಾನು ಉಪವಾಸ ಮಾಡೋದು. ಫ್ಲಿಪ್ಕಾರ್ಟಿಂದ ಒಂದು ಐಟಮ್ಸ್ ತರಿಸಿದ್ದೀನಿ, ಬಂದಿದೆ. ಬಟ್ ನೋಡೋಣ ಹೇಗೆ ಇದು ಇದೆ, ಹೇಗೆ ವರ್ಕ್ ಆಗುತ್ತೆ ಅಂತೇಳಿ. ಇದು ನನ್ನ ವಾಯ್ಸು ಒಂದೊಂದ್ಸಲ ನಾನು ಎಡಿಟ್ ಮಾಡುವಾಗ ಅದು ಬ್ರೇಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರವಾಗಿ ಮೈಕ್ ತರಿಸಿದ್ದೀನಿ. ಅದಕ್ಕೆ ಈ ಥರ ಒಂದು ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಚಾರ್ಜರ್ ಬಂದಿದೆ. ಮತ್ತು ಇದು ರಿಸೀವರ್. ಇದು ಫೋನ್ಗೆ ಕನೆಕ್ಟ್ ಮಾಡಿದ್ರೆ ಮಾತ್ರ ನಾವು ಮಾತಾಡೋದು ರಿಸೀವ್ ಆಗುತ್ತೆ. ಇದು ಮೈಕ್. ಈ ಥರ ಇಟ್ಕೊಂಡ್ಬಿಟ್ಟು ಮಾತಾಡೋದು. ಈ ವಿಡಿಯೋಗೆ ವಾಯ್ಸ್ ಓವರ್ ಕೊಡುವಾಗ ಇದರಲ್ಲೇ ವಾಯ್ಸ್ ಓವರ್ ಕೊಡ್ತೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಮತ್ತು ಇದು ಐಫೋನ್ಗೆ ಇದೊಂದು ಅಡಾಪ್ಟ್ ಕೊಟ್ಟಿದ್ದಾರೆ. ಇದೊಂದು ಸ್ಟ್ಯಾಂಡ್ ಅಷ್ಟೇ ಕೊಟ್ಟಿರೋದು. ಇದು ಈ ಬ್ರ್ಯಾಂಡ್ ನಾನು ತಗೊಂಡಿರೋದು KA ವೈರ್ಲೆಸ್ ಮೈಕ್ರೋಫೋನ್. ಲೈವ್ ಶೋ, ಇಂಟರ್ವ್ಯೂ, ವ್ಲಾಗ್ ಶೂಟ್ ವಿಡಿಯೋ ಅಂತ ಹಾಕಿದ್ದಾರೆ. ಅದಕ್ಕೋಸ್ಕರ ತಗೊಂಡಿದ್ದು. ಯಾಕಂದರೆ ನಾನು ಡೈಲಿ ವಿಡಿಯೋಸ್ ವ್ಲಾಗ್ ಮಾಡ್ತಿರ್ತೀನಲ್ಲ, ಅದಕ್ಕೆ ತಗೊಂಡಿರೋದು. ಹಾಗಾಗಿ ಅದಕ್ಕೆಲ್ಲ ಯೂಸ್ ಮಾಡಬಹುದು ಅಂತ. ಅಂದರೆ ಲೈವ್ ಯಾವುದಾದ್ರೂ ಶೋ ನಡೆಸ್ತಾ ಇದ್ರೆ ಅದಕ್ಕೂ ಯೂಸ್ ಮಾಡಬಹುದು. ಯಾವುದಾದ್ರೂ ಇಂಟರ್ವ್ಯೂ ನಾವು ಯಾರಿಗಾದ್ರೂ ಇಂಟರ್ವ್ಯೂ ಮಾಡ್ತಾಯಿದ್ರೆ ಅದಕ್ಕೂ ಯೂಸ್ ಮಾಡ್ಬೋದು. ವ್ಲಾಗ್ ಶೂಟ್ ಅಂದರೆ ಈ ರೀತಿ ನಾವು ಈಗ ಮಾಡ್ತಾ ಇದ್ದೀನಲ್ಲ ಡೈಲಿ ವ್ಲಾಗು, ಆ ಥರ ಮಾಡೋಕ್ಕೂ ಇದು ಯೂಸ್ ಮಾಡ್ಕೊಳ್ಬಹುದು ಅಂತೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದ್ರದ್ದು ಅಮೌಂಟು ಪ್ರೈಸ್ ಬೇಕಾದ್ರೆ ಮೇಲೆ ವಿಡಿಯೋ ಮೇಲೆ ಮೆನ್ಷನ್ ಮಾಡ್ತೀನಿ. ಇದು ಕ್ರೆಡಿಟ್ ನಾನು ಮಾಡಿರೋದ್ರಿಂದ ಇದರಲ್ಲಿ ಅಮೌಂಟ್ ತೋರಿಸಿಲ್ಲ. ತುಂಬ ಅಂದರೆ ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ. ಎಷ್ಟು ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಮೆನ್ಷನ್ ಮಾಡ್ತೀನಿ.
ನಿಮಗೆ ಇದು ಲಿಂಕ್ ಬೇಕಾದ್ರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ತೀನಿ ಬೇಕಾದರೆ. ಇಲ್ಲ ಅಮೌಂಟ್ ಇಲ್ಲ. ನೋಡೋಣ ಇದು ಯಾವ ರೀತಿ ಚೆಕ್ ಮಾಡ್ತೀನಿ. ನೋಡಿ ಈ ತರ ಗ್ರೀನ್ ಲೈಟ್ ಬರುತ್ತೆ. ಈಗ ರಿಸೀವರ್ ಕೂಡ ಹಾಕೊಂಡಿದ್ದೀನಿ. ಈಗ ನಾನು ಆಲ್ರೆಡಿ ಈ ಮೈಕಲ್ಲೇ ಮಾತಾಡ್ತಿದ್ದೀನಿ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ, ಚಾರ್ಜ್ ಮಾಡ್ಕೊಳ್ಬೇಕು. ಆ ರಿಸೀವರ್ನು ನಾನು ಆವಾಗಲೇ ತೋರಿಸ್ದಂಗೆ ರಿಸೀವರ್ನು ಹಾಕೊಂಡಿದ್ದೀನಿ. ಇವಾಗ ಮಾತಾಡ್ತಾ ಇದ್ದೀನಿ, ಇದರಲ್ಲೇ ಮಾತಾಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಕೆಲವು ಸಲ ನನ್ನ ವಾಯ್ಸ್ ಓವರ್ ಕೊಡುವಾಗ ಕೆಲವು ವಾಯ್ಸ್ ಒಂದೊಂದ್ಸಲ ಮ್ಯೂಟ್ ಆಗಿಬಿಡುತ್ತೆ. ಅದು ವಿಡಿಯೋ ಎಡಿಟ್ ಮಾಡುವಾಗ ಗೊತ್ತಾಗೋದೇ ಇಲ್ಲ. ಅದಕ್ಕೆ ನಾನು ಈ ತರ ಮೈಕ್ ತರಿಸ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಂದ್ರೆ ತುಂಬಾ ಚೆನ್ನಾಗಿದೆ. ನೋಡೋಣ ಮುಂದೆ ಬರುವ ದಿನಗಳಲ್ಲಿ ಯಾವ ರೀತಿ ಇದೆಲ್ಲ ಯೂಸ್ ಆಗುತ್ತೆ. ಆಮೇಲೆ ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ಚಾರ್ಜ್ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ನನ್ನ ವಿಡಿಯೋದಲ್ಲಿ ಮಾತಾಡ್ತಿರೋದು ಚೆನ್ನಾಗಿ ಬರುತ್ತೆ ಅನ್ಕೊಂಡಿದ್ದೀನಿ. ನೋಡೋಣ. ದೀಪಾವಳಿ ಪೂಜೆ ನಾನು ಆಲ್ರೆಡಿ ಈ ರೀತಿ ನಾನು ಗೂಗಲಲ್ಲೇ ಆಲ್ರೆಡಿ ಸರ್ಚ್ ಮಾಡಿಬಿಟ್ಟು ನಮಗೆ ಗೊತ್ತಿರೋಂತಹ ಸ್ವಾಮಿಯವ್ರ ಹತ್ರ ಕೂಡ ಕೇಳಿದ್ದೆ. ಅವರೆಲ್ಲ ಈ ಟೈಮಿಂಗ್ ಹೇಳಿದ್ರು. ಬಟ್ ಇದರಲ್ಲೂ ಕೂಡ ಕ್ಯಾಲೆಂಡ್ರಲ್ಲೂ ಕೂಡ ಕೊಟ್ಟಿದ್ದಾರೆ, ನೋಡಿ ಪೂಜೆ ಮಾಡಬಹುದು. ಇವತ್ತು ಟಿಫನ್ಗೆ ನಾನು ಕಾಳು ಪಲ್ಯ, ಮೊಳಕೆ ಕಾಳು ಅಂದರೆ ನಮ್ಮ ಫ್ಯಾಮಿಲಿಗೆ ಮೋಸ್ಟ್ ಫೇವ್ರೆಟ್. ಯಾವಾಗ ಮಾಡಿದ್ರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇನ್ನು ಮಿಕ್ಕಿದ ರಾಗಿ ಗಂಜಿ ಇದು ನನ್ನ ಮಕ್ಕಳು ಕುಡಿತಾರಲ್ವಾ, ಅವನಿಗಾಗಿ ಸ್ವಲ್ಪ ಉಳಿಸಿದ್ದೆ. ಮತ್ತು ಏನಿದು ಈರುಳ್ಳಿ ಸೊಪ್ಪು ಈರುಳ್ಳಿ ಸೊಪ್ಪಿದು ಈರುಳ್ಳಿ ಸೊಪ್ಪಿನ ಪಲ್ಯ ಮತ್ತು ಚಪಾತಿ. ಇವತ್ತು ಚಪಾತಿ. ಪೂಜೆ ಎಲ್ಲ ಮಾಡಿ ರಾಗಿ ಗಂಜಿ ಕುಡಿದ್ನಲ್ವಾ, ಎಲ್ಲರೂ ರಾಗಿ ಗಂಜಿ ಕುಡಿಯೋದ್ರಿಂದ ಟಿಫನ್ ಯಾರು ಬೇಗ ಮಾಡೋದಿಲ್ಲ. ಹಂಗಾಗಿ ಎಲ್ಲ ರೆಡಿ ಮಾಡಿ ಬಿಸಿ ಚಪಾತಿ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಆಲ್ರೆಡಿ ದೊಡ್ಡಮ್ಮ ಚಪಾತಿನ ಕಲಸಿ ಹಬ್ಬಕ್ಕಂತ ಹೇಳ್ಬಿಟ್ಟು ರೇಷನ್ ತರ್ತಿದ್ದೆ. ದೀಪಾವಳಿ ಹಬ್ಬಕ್ಕೆ ರೇಷನ್ ಲಿಸ್ಟ್ ಇಷ್ಟಿದೆ. ಈಗ ರೇಷನ್ ತಂದಿದ್ದಾರೆ. ರೇಷನ್ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದೊಂದೇ ನೋಡಿ, ಇಷ್ಟು ರೇಷನ್ ತರಿಸಿದ್ದೀನಿ. ಇದು ರೇಷನ್ನು. ಒಂದೊಂದೇ ಚೆಕ್ ಮಾಡ್ಕೊಳ್ತಾ ಇದ್ದೀನಿ, ಇದೇನೋ ಇಲ್ವಾ ಅಂತ ಹೇಳ್ಬಿಟ್ಟು. ಅದು ರೇಷನ್ನು. ಬಟ್ ಲಿಸ್ಟ್ ನೋಡ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು. ತಗಪ್ಪ ಇದನ್ನ ನೋಡೋಣ ಎಷ್ಟಾಗುತ್ತೆ. ಎಷ್ಟಂದ್ರೆ ಈ ಹಬ್ಬದ ರೇಷನ್ ಅಷ್ಟೇ 7,378 ರೂಪಾಯಿ ಆಗಿದೆ. ರೇಷನ್ ಅಷ್ಟೇ ಹಬ್ಬಕ್ಕೆ. ನೋಡೋಣ ನೆಕ್ಸ್ಟ್. ಈಗ ಡ್ರೈ ಫ್ರೂಟ್ಸ್ ಎಲ್ಲ ತರಕ್ ಹೋಗ್ಬೇಕು. ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡ್ ಬಂದ್ಬಿಟ್ಟು ಹಬ್ಬಕ್ಕೆಲ್ಲ ಎಷ್ಟಾಯ್ತು ಏನಂತ ಹೇಳ್ಬಿಟ್ಟು ನೆಕ್ಸ್ಟ್ ಹಬ್ಬ ಮುಗಿದ್ಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ.